ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ ಕೈರುಚಿಗೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟಾಗಿ ಹುರುಳಿಕಾಳಿನ ರಸಮನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಕೂಡ ಹೆಣ್ಮಕ್ಕಳ ಆರೋಗ್ಯಕ್ಕೆ, ಗರ್ಭಕೋಶದ ಆರೋಗ್ಯಕ್ಕೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯದು. ಹಾಗೆ ವೇಟ್ ಲಾಸ್, ತೂಕ ಇಳಿಸ್ಕೊಳ್ಳುವಲ್ಲೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಅದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಸಾಸಿವೆ, ಕರಿಬೇವು, ಜಜ್ಜಿದಂತಹ ಬೆಳ್ಳುಳ್ಳಿ, ಇಂಗು, ಅರಿಶಿಣ ಇವಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಅಂತಂದರೆ ಸಾಸಿವೆ ಸಿಡಿಬೇಕು ಅಷ್ಟು ಒಗ್ಗರಣೆಯನ್ನು ಬಿಸಿ ಮಾಡಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೆ ಇದನ್ನು ಬಾಡಿಸ್ಕೋಬೇಕು. ಇಲ್ಲಿ ನಾನು ಇನ್ಸ್ಟಂಟಾಗಿ ಅಂತ ಉಪಯೋಗ ಮಾಡಿದ್ದೀನಿ. ನೀವು ಹುರುಳಿಕಾಳನ್ನು ನೆನೆಸೋದು ಬೇಡ, ಬೇಯಿಸೋದು ಬೇಡ, ಏನು ಬೇಡ. ನೀವು ದಿಢೀರಾಗಿ ಇಲ್ಲಿ ಮಾಡ್ಕೋಬೋದು. ಯಾಕೆಂದರೆ ಮಂಜುಶ್ರೀ ಕೈರುಚಿ ಪ್ರಾಡಕ್ಟ್ ಆದಂತಹ ಹುರುಳಿಕಾಳಿನ ರಸಂ ಪೌಡರನ್ನು ನಾನಿಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದವರು ಹೇಳ್ತಾ ಇದ್ರು, ಇದನ್ನು ಹೇಗೆ ಮಾಡೋದು ಅಂತ ತಿಳಿಸಿ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಟೊಮೆಟೊ ಮೆತ್ತಗಾದ ಮೇಲೆ ಮಂಜುಶ್ರೀ ಕೈರುಚಿಯ ಇನ್ನೊಂದು ಪ್ರಾಡಕ್ಟ್ ಆದಂತಹ ಹುರುಳಿಕಾಳಿನ ರಸಂ ಪೌಡರ್ನ ಡೈರೆಕ್ಟಾಗಿ ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸಿ ನಂತರ ನೀರನ್ನು ಹಾಕಿ, ಅಂದರೆ ರಸಮ್ಮಿನ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ ನೀವು ಯಾವುದೇ ರೀತಿಯ ಬೇಳೆಯನ್ನು ಹಾಕೋ ಅಗತ್ಯ ಇಲ್ಲ. ಬೇಳೆ ಬೇಯಿಸಿ ಹಾಕಬೇಕು ಆ ರೀತಿ ಏನೂ ಇಲ್ಲ. ಈ ಪೌಡರ್, ಹುರುಳಿಕಾಳಿನ ರಸಂ ಪೌಡರ್ ನಿಮ್ಮ ಹತ್ರ ಇದ್ದರೆ ಜಟ್ ಪಟ್ ಆಗಿ ಒಂದು ರಸಮ್ ಅಂತೂ ರುಚಿಯಾದ ರಸಮನ್ನು ನೀವು ಇಲ್ಲಿ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಹುಣಸೆ ಹಣ್ಣಿನ ಪೇಸ್ಟು, ಹಾಗೆ ಸ್ವಲ್ಪ ಬೆಲ್ಲ. ನಾನಿಲ್ಲಿ ಹುಣಸೆ ಹಣ್ಣು ಬೆಲ್ಲವನ್ನು ಸೇರಿಸಿ ಒಂದು ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದ ಹುರುಳಿಕಾಳಿನ ರಸಂ ರೆಡಿ ಆಗುತ್ತೆ. ಅನ್ನದ ಜೊತೆಗೆ ಎಂಜಾಯ್ ಮಾಡ್ಬೋದು. ಸೂಪರ್ ಆಗಿದೆ. ನಿಮಗೂ ಈ ರೀತಿಯ ರಸಂ ಪೌಡರ್ ಬೇಕು, ರಸಮ್ನ ನೀವು ಮನೆಯಲ್ಲೇ ಮಾಡ್ಕೋಬೇಕು ಅಂತಂದರೆ ಯಾವುದೇ ನೆನೆಸಿಡಬೇಕು, ಬೇಯಿಸಬೇಕು ಅನ್ನೋ ಜಂಜಾಟ ಎಲ್ಲ, ಚಟ್ ಪಟ್ ಆಗಿ ನೀವು ಇದನ್ನು ಮಾಡ್ಕೋಬೋದು. ಬೇಕು ಅಂತನ್ಸಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಆರ್ಡರ್ನ ಪ್ಲೇಸ್ ಮಾಡಿಕೊಂಡು ತರಿಸ್ಕೊಳ್ಳಿ. ಥ್ಯಾಂಕ್ ಯು.